ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಹೇಗಾಯ್ತು ಬಸ್ ಹೇಗೆ ನನಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಒಂದು ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಹೊಸಲು ಪೂಜೆ, ತುಳಸಿ ಪೂಜೆ, ಗಣೇಶ ಪೂಜೆ, ನಮ್ಮ ಮನೆ ದೇವರ ಪೂಜೆ, ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಕಲಶ ಸ್ಥಾಪನೆ ಯಾವ ಕ್ರಮದಲ್ಲಿ ಮಾಡಬೇಕು, ಹಾಗೆ ನಾವು ದೇವರ ಕೋಣೆಯನ್ನು ಯಾವ ದಿನದಂದು ನಾವು ಶುದ್ಧಿ ಮಾಡ್ಕೋಬೇಕಂತ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡೋಣಂತೆ. ಮೊದಲು ನಾನು ನಿಮಗೆ ಯಾವ ಕ್ರಮದಲ್ಲಿ ಅದನ್ನು ಜೋಡಣೆ ಮಾಡ್ಕೋಬೇಕು, ಅಂದರೆ ಪೂಜೆ ಯಾವ ಕ್ರಮದಲ್ಲಿ ಮಾಡಬೇಕನ್ನೋ ತಿಳಿಸ್ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪೂಜೆ ಸಂಪೂರ್ಣವಾದ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಆದರೆ ಈ ವಿಡಿಯೋದಲ್ಲಿ ನಮಗೆ ಯಾವ ಕ್ರಮದಲ್ಲಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲು ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ಕೊಂಡು 2 ಗಂಟೆ 3 ಗಂಟೆನೇ ಎತ್ಕೊಂಡು ಮನೆಯೆಲ್ಲ ಶುದ್ಧಿ ಮಾಡಿ, ನೀವು ಮನೆ ಶುದ್ಧಿ ಮಾಡುವಂಥ ಒಂದು ನೀರಿಗೆ ಸ್ವಲ್ಪ ಮಟ್ಟಿಗೆ ಅರಿಶಿನ, ಉಪ್ಪು ಹಾಗೆ ಗೋಮೂತ್ರ ಅಥವಾ ಗಂಗಾಜಲವನ್ನು ಹಾಕ್ಕೊಂಡು ನೀವು ಮನೆಯನ್ನು ಶುದ್ಧಿ ಮಾಡಿಕೊಂಡು ನೀವು ಕೂಡ ಸ್ನಾನ ಮಾಡುವಂಥ ಒಂದು ನೀರಿಗೆ ಅರಿಶಿನವನ್ನು ಹಾಕ್ಕೊಂಡು ನೀವು ಸ್ನಾನ ಮಾಡಿಕೊಂಡು ಮನೆ ದೇವರ ಕಲಶವನ್ನು ಅದನ್ನು ತೆಗೆದುಬಿಟ್ಟು ನೀವು ಅದನ್ನು ಶುದ್ಧಿ ಮಾಡಿಕೊಂಡು ನಂತರದಲ್ಲಿ ನೀವು ಹೊಸಲು ಪೂಜೆ, ತುಳಸಿ ಪೂಜೆಯನ್ನು ಮಾಡಿಕೊಂಡು ಹೊಸಲು ಪೂಜೆ, ತುಳಸಿ ಪೂಜೆ ಯಾವ ರೀತಿ ಮಾಡಬೇಕಂತ ಸಹ ನನಗೆ ಒಂದು ತಿಳಿಸ್ಕೊಟ್ಟಿದ್ದೇನೆ. ಹೊಸಲು ಮುಂದೆ 2 ತುಪ್ಪದ ದೀಪ, ತುಳಸಿ ಕಟ್ಟೆಯ ಮುಂದೆ ಸಹ 2 ತುಪ್ಪದ ದೀಪವನ್ನು ಹಚ್ಚಿಟ್ಟು ನೀವು ಪೂಜೆ ಮಾಡಬೇಕಾಗುತ್ತದೆ. ನಂತರದಲ್ಲಿ ಗಣೇಶಗೆ ಸ್ವಲ್ಪ ಮಟ್ಟಿಗೆ ಪ್ರಸಾದಕ್ಕೆ ಅಂತ ಏನಾದರೂ ನೀವು ಡ್ರೈ ಫ್ರೂಟ್ಸ್ ಅಥವಾ ಬೆಲ್ಲ ಹಾಗೆ ಅವಲಕ್ಕಿಯನ್ನು ಇಟ್ಟು ವರಮಹಾಲಕ್ಷ್ಮಿ ಹಬ್ಬದ ಒಂದು ವ್ರತದ ಪುಸ್ತಕ ಅದರ ಮುಂದೆ ಗಣೇಶನ ಮುಂದೆ ಇಟ್ಟು ನೀವು ಸಂಕಲ್ಪ ಮಾಡಿಕೊಂಡು ಹೂ ಮತ್ತು ಅಕ್ಷತೆಯನ್ನು ಏರಿಸಿಕೊಂಡು ನಿಮ್ಮ ಮನೆ ದೇವರ ಕಲಶವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ನೀವು ಶುಕ್ರವಾರ ಆ ವರಮಹಾಲಕ್ಷ್ಮಿ ಹಬ್ಬದ ದಿನ ಸಹ ನಿಮ್ಮ ಮನೆ ದೇವರ ಕಲಶವನ್ನು ಇಟ್ಟು ಪೂಜೆ ಮಾಡಲೇಬೇಕಾಗುತ್ತದೆ. ನೀವು ಏನಾದರೂ ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಲಶ ಇಡೀ ಇಲ್ಲವಾದ ಫೋಟೋವನ್ನು ಇಟ್ಟು ನೀವು ಪೂಜೆ ಮಾಡಿ, ಆದರೆ ನೀವು ನಿಮ್ಮ ಮನೆ ದೇವರ ಕಲಶ ನೀವು ಪ್ರತಿನಿತ್ಯ ಇಟ್ಕೊಂಡು ನೀವು ಪೂಜೆ ಮಾಡಲೇಬೇಕಾಗುತ್ತದೆ. ನಿಮ್ಮ ಮನೆ ದೇವರ ಕಲಶವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಅಲ್ಲಿ ಸಹ ತಾಂಬೂಲ ಹಾಗೆ ಎಲೆ ದಕ್ಷಿಣೆ, ಬಾಳೆಹಣ್ಣು ಪ್ರಸಾದಕ್ಕೆ ನೀವು ಬೆಳಿಗ್ಗೆ ಏನು ಸಹ ನೀವು ಮಾಡಿರೋದಿಲ್ವ, ಆದ್ದರಿಂದ ನೀವು ಸ್ವಲ್ಪ ಸಲಾಡ್ ರೀತಿಯಾಗಿ ಫ್ರೂಟ್ಸನ್ನು ಎಲ್ಲ ರೀತಿಯ ಒಂದು ಬಾಳೆಹಣ್ಣಿನಿಂದ ನೀವು ಒಂದು ಸಲಾಡ್ ಮಾಡಿಕೊಂಡು ಪ್ರಸಾದ ರೂಪವಾಗಿಟ್ಟು ಹಾಗೆ ನೆನೆಸಿರುವಂಥ ಕಡಲೆಕಾಳನ್ನು ಸಹ ನೀವು ಇಟ್ಟು 2 ತುಪ್ಪದ ದೀಪವನ್ನು ಹಚ್ಚಿಟ್ಟು ನೀವು ಪೂಜೆ ಮಾಡಿಕೊಳ್ಳುವುದನ್ನು ಮಾತ್ರ ಮರೆಯಬೇಡಿ. ಇಷ್ಟು ನೀವು ಬೆಳಿಗ್ಗೆ ಪೂಜೆ ಮಾಡಿಕೊಂಡು ಮನೆಯ ಪೂಜೆ ಎಲ್ಲ ಹಾಕಿದ ನಂತರ ನೀವು ಗಂಗೆ ನೀರನ್ನು ನೀವು ತೆಗೆದುಕೊಂಡು ಬರಬೇಕಾಗುತ್ತದೆ. ಆ ಗಂಗೆ ಪೂಜೆ ಮಾಡಿ ನೀರನ್ನು ಯಾವಾಗ ತರಬೇಕು ಆ ಸಮಯ ನಾನು ನಿಮಗೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬದ ಶುಭ ಮುಹೂರ್ತದ ಪೂಜೆಯಲ್ಲೇ ಈ ಗಂಗೆಯ ಒಂದು ನೀರನ್ನು ನೀವು ನಿಮ್ಮ ಬಾವಿಯಿಂದ ತೆಗೆದುಕೊಳ್ಳಬಹುದು, ಬೋರ್ವೆಲ್ನಿಂದ ತೆಗೆದುಕೋಬಹುದು, ಇಲ್ಲವಾದ ದೇವಸ್ಥಾನದ ಹತ್ತಿರ ಬಾವಿಯ ಅಥವಾ ನಲ್ಲಿ ಇರ್ತದೆ ಅಲ್ಲಿಂದ ಸಹ ನೀವು ತೆಗೆದುಕೊಂಡು ಬರ್ಬೋದು. ಏನೂ ಸಹ ಇಲ್ಲ ನಾವು ಸಿಟಿದಲ್ಲಿ ಇರುವಂಥವರು ಆದರೆ ನಿಮ್ಮ ಮನೆಯ ಮುಂಭಾಗವಿರುವಂಥ ಒಂದು ನಲ್ಲಿಗೆನೆ ಸ್ವಲ್ಪ ಮಟ್ಟಿಗೆ ಅರಿಶಿನ, ಕುಂಕುಮ ಹಾಗೆ ಹೂವನ್ನಿಟ್ಟು ಒಂದು ಊರಿನ ಕಡ್ಡಿಯನ್ನು ಬೆಳಗಿ ಅಲ್ಲಿಂದ ನೀವು ಸಂಕಲ್ಪ ಮಾಡಿಕೊಂಡು ಅಕ್ಷತೆಯನ್ನು ಹಾಕಿ ಗಂಗಾ ಮಾತಾಗೆ ನಂತರದಲ್ಲಿ ನೀವು ಕೊಡಪಾನದಲ್ಲಿ ನೀರನ್ನು ತೆಗೆದುಕೊಂಡು ಬಂದು ತುಳಸಿ ಕಟ್ಟೆಯ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಂಡು, ಕೆಲವರು ಯಮುನಾ ಪೂಜೆ ಅಂತ ಸಹ ಮಾಡ್ತಾರೆ, ಆದರೆ ನಾವು ಅದನ್ನು ಮಾಡುವುದಿಲ್ಲ. ಹಾಗೆ ತುಳಸಿ ಪೂಜೆ ಮಾಡಿಕೊಂಡು ಕೆಲವರು ಯಮುನಾ ಪೂಜೆ ಅಂತ ಒಂದು ಆ ಕಲಶದ ಮುಂದೆ ತಾಂಬೂಲವನ್ನಿಟ್ಟು ತುಳಸಿ ಕಟ್ಟೆ ಮುಂದೆ ಪೂಜೆಯನ್ನು ಮಾಡಿಕೊಂಡು ಕಾಯಿನ ಒಡೆದು ಪೂಜೆ ಮಾಡಿ ಮನೆಗೆ ತೆಗೆದುಕೊಂಡು ಬರ್ತಾರೆ. ಆದರೆ ನಾನು ಸಿಂಪಲಾಗಿ ತಿಳಿಸ್ಕೊಳ್ತಾ ಇದ್ದೇನೆ. ನೀರನ್ನು ತೆಗೆದುಕೊಂಡು ಬಂದು ತುಳಸಿ ಕಟ್ಟೆ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಬಲಗಾಲನ್ನಿಟ್ಟು ನೀವು ಮನೆಯನ್ನು ಪ್ರವೇಶ ಮಾಡಿಕೊಂಡು ನೀವು ಹಿಂದಿನ ದಿವಸನೇ ಗುರುವಾರನೇ ಕೆಳಗೆ ಬಿಂದಿಗೆಗೆ ಅಕ್ಕಿಯನ್ನು ತುಂಬಿಸಿ ಸಿಹಿಯನ್ನು ಎಲ್ಲ ಉಡಿಸಿರ್ತೀರಿ. ಅದರ ಮೇಲೆ ಇರುವಂಥ ಒಂದು ಕಲಶಕ್ಕೆ ನೀರನ್ನು ತುಂಬಿಸಿ ನಾನು ಕಲಶದಲ್ಲಿ ಹಾಕುವಂಥ ಯಾವ್ಯಾವ ವಸ್ತುಗಳನ್ನು ಹಾಕಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ. ಆ ವಸ್ತುವನ್ನು ಹಾಕ್ಕೊಂಡು ನೀವು ಕಲಶ ಸ್ಥಾಪನೆ ಮಾಡಬೇಕಾಗುತ್ತದೆ. ಕಲಶ ಸ್ಥಾಪನೆ ಮಾಡಿ ಅಖಂಡ ದೀಪಾರಾಧನೆ ಈಗಾಗಲೇ ನನಗೆ ತಿಳಿಸ್ಕೊಟ್ಟಿದ್ದೇನೆ ಹೇಗೆ ಮಾಡಬೇಕಂತ. ಅದು ಒಂದನ್ನು ಹಚ್ಚಿದ್ರೆ ನಿಮಗೆ ಅರ್ಧ ಮುಕ್ಕಾಲು ಪೂಜೆ ಅಲ್ಲೇ ಆಗಿಬಿಡ್ತದೆ. ನಂತರದಲ್ಲಿ ನೀವು ಎಲ್ಲ ಪ್ರಸಾದ 5 ರೀತಿ ಅಥವಾ 9 ರೀತಿಯ ಪ್ರಸಾದಗಳನ್ನು ಸಹ ನೀವು ಸಿದ್ಧತೆ ಮಾಡಿಕೊಂಡು ನೀವು 10:30 ಮುಂಚೆ ನೀವು ಪೂಜೆಯನ್ನು ಮಾಡಬಹುದಾಗಿರುತ್ತದೆ. ಹಾಗೆ ದೇವರ ಕೋಣೆಯನ್ನು ನೀವು ಯಾವ ದಿನದಂದು ಶುದ್ಧಿ ಮಾಡಬೇಕಂದ್ರೆ ಗುರುವಾರ 15ನೇ ತಾರೀಕು ನೀವು ಸಂಜೆ 6 ಗಂಟೆಯ ಒಳಗಡೆನೆ ಎಲ್ಲ ದೇವರ ಕೋಣೆಯನ್ನು ತೆಗೆದುಬಿಟ್ಟು ಎಲ್ಲದನ್ನು ಸಹ ನೀವು ಶುದ್ಧಿ ಮಾಡಿಕೊಂಡು ವಿಗ್ರಹಗಳನ್ನು ಸಹ ಶುದ್ಧಿ ಮಾಡಿಕೊಂಡು ಮತ್ತೊಮ್ಮೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅಲ್ಲಿ ಇಟ್ಟು ನೀವು 2 ದೀಪವನ್ನು ಹಚ್ಚಿರಿ. ಏಕೆ ಅನ್ನೋದಾದರೆ ನಾವು ದೇವರ ಕೋಣೆಯೆಲ್ಲ ಶುದ್ಧಿ ಆಗಿದ ನಂತರ ದೇವರ ಕೋಣೆಯನ್ನು ಖಾಲಿ ಬಿಡಬಾರ್ದು, ಅದಕ್ಕೆ 2 ದೀಪವನ್ನು ಹಚ್ಚಿರಿ.
ಹಾಗೆ ಮನೆ ದೇವರ ಕಳಸವನ್ನು ಸಹ ತೆಗೆದು ಅಲ್ಲಿ ಒಂದು ಲೋಟದಲ್ಲಿ ಅಥವಾ ಒಂದು ಕಳಸದಲ್ಲಿ ನೀರನ್ನು ತುಂಬಿಸಿ ಇಡಿ. ನಾವು ಮನೆ ದೇವರ ಕಳಸದ ಒಂದು ಜಾಗವನ್ನು ಖಾಲಿ ಮಾಡಬಾರ್ದು, ಖಾಲಿ ಇರಲೇಬಾರ್ದು ಆ ಜಾಗ. ಅದರಿಂದ ಒಂದು ಲೋಟ ಅಥವಾ ಕಳಸದ ನೀರನ್ನು ತುಂಬಿಸಿ ಕಳಸವನ್ನು ನೀವು ತೊಳೆದು ನೀಟಾಗಿ ಎತ್ತಿಡಬೇಡಿ. ಶುಕ್ರವಾರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅದಕ್ಕೆ ನೀವು ಪ್ರತಿಷ್ಠಾಪನೆ ಮಾಡಿಕೊಂಡು ಮನೆ ದೇವರ ಪೂಜೆ ಮಾಡಬೇಕಲ್ವ, ಅದಕ್ಕೆ ನೀವು ಆ ಕಳಸವನ್ನು ತೆಗೆದು ಎತ್ತಿಡಬೇಡಿ. ಮನೆ ದೇವರ ಕಳಸದ ಜಾಗದಲ್ಲಿ ಸ್ವಲ್ಪ ಮಟ್ಟಿಗೆ ನೀರನ್ನು ಇಟ್ಟು ನೀವೆಲ್ಲ ಮನೆಯೆಲ್ಲ ಶುದ್ಧಿ ಮಾಡ್ಕೊಳ್ಳಿ. ರಾತ್ರಿನೇ ಸ್ವಲ್ಪ ಮನೆಯನ್ನು ಶುದ್ಧಿ ಮಾಡ್ಕೊಳ್ಳಿ. ಅದನ್ನೆಲ್ಲ ಒರೆಸೋದು ಬೇಡ, ಸ್ವಲ್ಪ ಮಟ್ಟಿಗೆ ನೀವು ಎಲ್ಲ ಒರೆಸ್ಕೊಳ್ಳುವಂಥದ್ದು ಅಂದರೆ ಗುಡಿಸಿ ನೀವು ಒಂದು ಆ ಕಸವನ್ನು ಹೊರಗೆ ಹಾಕಲು ಹೋಗಬೇಡಿ, ಒಂದು ಮೂಲೆಯಲ್ಲೇ ಇಟ್ಟುಬಿಡಿ. ಹಾಗೆ ಕಿಚನ್ ಆಗಿರ್ಬೋದು, ಸೋಫಾ, ಡಿವೈನ್ ಕವರ್ಸ್ ಆಗಿರ್ಬೋದು, ಹಾಗೆ ಬೆಡ್ ಆಗಿರ್ಬೋದು, ಸ್ವಲ್ಪ ಜಾಡಿಸಿನೇ ಇಡಿ. ನಂತರದಲ್ಲಿ ನೀವು ಬೆಳಿಗ್ಗೆ ಎಲ್ಲ ಎದ್ದು ನೀವು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ನೀವು ಪೂಜೆಯನ್ನು ಮಾಡ್ಕೋಬಹುದು. ಈ ಥರ ನೀವು ಆವತ್ತಿನ ದಿವಸ ಪೂಜೆಯ ಕ್ರಮಗಳನ್ನು ನೀವು ಅನುಸರಿಸಬೇಕಾಗಿರುತ್ತದೆ. ನೋಡಲ್ಲ ಫ್ರೆಂಡ್ಸ್, ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಒಂದು ದಿವಸ ಯಾವ ಕ್ರಮದಲ್ಲಿ ಪೂಜೆ ಮಾಡಬೇಕು, ಯಾವ ದಿನ ವಿಗ್ರಹಗಳನ್ನು ಶುದ್ಧಿ ಮಾಡ್ಕೋಬೇಕು, ದೇವರ ಕೊನೆಯನ್ನು ಸಹ ತಿಳಿಸ್ಕೊಟ್ಟಿದ್ದೇನೆ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.